ಎಲ್ಲರೂ ಬಜೆಟ್ ಬಗ್ಗೆ ಮಾತಾಡತ್ತಾರ್ರಿ. ಖರೆ ನೀವು ಬಜೆಟ್ ಹೆಂಗೆ ಯೂಸ್ ಮಾಡ್ಬೋದು ಅಂತ ನಾ ಡಿಸ್ಕ್ಲೋಸ್ ಮಾಡತ್ತೇನೆ ನೋಡ್ರಿ. 2 ಪಾರ್ಟ್ ಒಳಗೆ. ಫಸ್ಟ್ ಪಾರ್ಟು ಬಿಸ್ನೆಸ್ ಮೆನ್ನು, ವುಮೆನ್ನು, ಸ್ಟೂಡೆಂಟ್ಸು, ದಿವ್ಯಾಂಗಿಗ. ಸೆಕೆಂಡು ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ. ಏನಾಕೈತ್ರಿ, ಬಿಸ್ನೆಸ್ ನಾ ಟೆಕ್ಸ್ಟೈಲ್ ಸೆಕ್ಟರ್ ಹೋಗಿ ಮಾಡತ್ತೇನೆ ಅಂದ್ರೆ ಅವ್ರು 2047 ಟೆಕ್ಸ್ಟೈಲಿಗೆ ಏನೇನು ಎಲ್ಲಿ ಹೊಂಟೈತೆ ಆ ಸೆಕ್ಟರ್ ಅಂತ ಹೇಳತ್ತಾರ. ನೀವು ನಿಮ್ಮ ಬಿಸ್ನೆಸ್ ಗ್ರೋತ್ ಆ ಪ್ರಕಾರ ಪ್ಲಾನ್ ಮಾಡಬೇಕು. ಈ ಗ್ರೋತ್ ಮಾಡೋಕೆ ಅವ್ರು 4-5 ಆಪ್ಷನ್ಸ್ ಕೊಟ್ಟಾರೆ. ಫಸ್ಟು ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸೆಟಪ್ ಮಾಡತ್ತಾರ. ಸೆಕೆಂಡು ಅವ್ರು ಲಿಕ್ವಿಡಿಟಿ ಇನ್ಫ್ಯೂಸ್ ಮಾಡತ್ತಾರ, ಕ್ಯಾಪಿಟಲ್ ಕೊಡ್ಬೋದು, ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ಬೋದು ಅಂತ. ಥರ್ಡು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು, ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ. ಮತ್ತು ಈ ಸೆಕ್ಟರ್ ಭಾಳ ಹೆಚ್ಚಿಗೆ ಗ್ರೋತ್ ಆಗತ್ತಿದ್ರೆ ಒಂದು ಕಮಿಟಿ ಸೆಟಪ್ ಮಾಡ್ಯಾರ ಅದಕ್ಕೆ ಓವರ್ವ್ಯೂ ಮಾಡಕ್ಕೆ. ಸೊ ಗ್ರೋತ್ ಕರೆಕ್ಟಾಗಿ ಆಗ್ಬೇಕಂತ. ಓಕೆ, ಈ ಸಿಮಿಲರ್ಲಿ ಆ್ಯಸ್ ಅ ಸ್ಟೂಡೆಂಟ್ ಇದ್ರೆ ನೀವು ಯಾವ್ಯಾವ ಹೊಸ ಸೆಕ್ಟರ್ ಆಗತ್ತಾವ ಆ ಸೆಕ್ಟರ್ ನೀವು ಎಜುಕೇಷನ್ ಪ್ಲಾನ್ ಮಾಡ್ಬೋದು. ವುಮೆನ್ ಇದ್ರೆ ಆ ಸೆಕ್ಟರ್ ನೀವು ನೋಡ್ಬೋದು. ಓಕೆ, ಒಂದು ಟ್ಯಾಕ್ಸ್ ಪಾರ್ಟಿಗೆ ಬಂದ್ರೆ ಏನಾಕೈತ್ರಿ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೊಸದೈತಲ್ರಿ 1 ಏಪ್ರಿಲ್ 2026 ಅಪ್ಲಿಕೇಬಲ್ ಐತೆ ಅಂತ ಹೇಳತ್ತಾರೆ. ಭಾಳ ಸತಿ ಅಂದೆ ನೀವು ಫಾರಿನ್ ಅಸೆಟ್ ಎಲ್ಲ ಡಿಸ್ಕ್ಲೋಸ್ ಮಾಡ್ರಿ ಅಂತ. ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ಒನ್ ಟೈಮ್ ಸ್ಕೀಮ್ ತೊಗೊಂಡು ಬಂದಾರು. ಈಗ ಈ ಸ್ಕೀಮ್ ಒಳಗೆ ಆಪ್ಟ್ ಮಾಡಿ ಡಿಸ್ಕ್ಲೋಸ್ ಮಾಡಿಬಿಡ್ರಿ, ಇಲ್ಲಾಂದ್ರೆ ನಾಳೆ ಭಾಳ ಪ್ರಾಬ್ಲಮ್ ಆಗ್ಬೋದು. TCS ರೇಟ್ಸ್ ಏನು ನೀವು ಫಾರಿನ್ ಟ್ರಾವೆಲ್ ಮಾಡ್ತೀರಿ, ಸ್ಟೂಡೆಂಟ್ಸಿಗೆ ಕಳ್ಸಾತ್ತೆ, ಆದರೆ TCS 5%, 20% ಅದೆಲ್ಲ ಐತ್ರಿ. ಈಗೆಲ್ಲ ಫ್ಲಾಟ್ ಬರೀ 2% ಮಾಡ್ಯಾರ್ರಿ TCS. ಅದು ಆಮೇಲೆ ಈಗ ಪ್ರಾಪರ್ಟಿ ಬೈ ಸೆಲ್ ಮಾಡೋದು ಪ್ರಾಸೆಸ್ ನಾನ್ ರೆಸಿಡೆಂಟಿಂದ ಒಂದು ಸ್ವಲ್ಪ ಈಸಿ ಮಾಡಿಬಿಟ್ಟಾರೆ. ಈಗ ಟ್ಯಾನ್ ಎಲ್ಲ ಬೇಡ, ಬರೀ ಪ್ಯಾನ್ದಿಂದ ಮಾಡ್ಬೋದು. ಯಾರು ಫಾರಿನ್ ಕಂಪ್ನಿ ಡೇಟಾ ಸೆಂಟರ್ ಸೆಟಪ್ ಮಾಡ್ತಾರೆ ನೋಡ್ರಿ, 25 ವರ್ಷ ಮಟ್ಟ ನೀವು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳತ್ತಾರೆ. ಇಂಥ ಸುಮಾರು ಅಮೆಂಡ್ಮೆಂಟ್ಸ್ ಎಲ್ಲ ಬಂದವ್ರಿ. ನಿಮ್ಗೆ ಬೇಕಂದ್ರೆ ಆಫಿಷಿಯಲ್ ಡಾಕ್ಯುಮೆಂಟ್ ಬೇಕಂದ್ರೆ ನನಗೆ ಬಜೆಟ್ ಅಂತ ಕಮೆಂಟ್ ಮಾಡಿರಿ, ನಾನು ಫುಲ್ ಆಫಿಷಿಯಲ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಕಳಿಸ್ಕೊಡ್ತೇನೆ. ನಾನು CA ರಾಹುಲ್ ಆರ್ ಗಾಂಧಿ. ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ತೊಗೊಂಡು ಬರ್ತೇನೆ. ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಡನ್.